ರಾಜೇಂದ್ರ ಕಟಾರಿಯ ನಾನದ ಹೇಳಕ್ ಹೋಗ್ತೇವೆ ಅವ್ರಿಗೆ ಅದು ನಮ್ಮ ಪ್ರಜಾಸೌಧ ಇಮಿಡಿಯೇಟ್ ಅಪ್ರೂವ್ ಮಾಡ್ರಿ, ನಾವು ಅಲ್ಲಿ ಜಾಗನೆಲ್ಲ ಕ್ಲಿಯರ್ ಮಾಡಿದೀವಿ ಹೋದ್ರಿ. ಅಲ್ಲಿ ಹೆಂಗ್ ಕಟ್ತೀರಿ ನೀವ, ಅದೆಲ್ಲ ಗಿರಿ ಐತಿ, ನಿಮ್ಗೆ ಏನ್ ಬುದ್ಧಿ ಐತಿನಿಲ್ಲ ಅಂತ ನನಗಂದವ, ನಾನು ಇನ್ಸಲ್ಟ್ ಮಾಡಿದನು. ಅದ್ರ ಸಲುವಾಗಿ ಅವನ ಮೇಲೆ ನಾನು ವಿಧಾನಸೌಧದಲ್ಲಿ ನಾಳೆ ಹಕ್ಕು ಚುಟ್ಟಿ ಮಂಡನೆ ಮಾಡಿ ಇದೀನಿ. ಅದು ಹಕ್ಕು ಚುಟ್ಟಿ ಮಂಡನೆ ಮಾಡಿ ನಾನು ಸ್ಪೀಕರ್ ಪರ್ಮಿಷನ್ ಕೇಳ್ತೀನಿ. ಹಿಂಗೆ ಮಾತಾಡಿದಾನ ಅವನ. ಅವ್ರೇನು ನೋಡಿದಾರೆ, ಇಲ್ಲಿ ತಹಸೀಲ್ದಾರ್ ರಿಪೋರ್ಟ್ ತಗೋಬೇಕು, ಜಿಲ್ಲಾಧಿಕಾರಿ ರಿಪೋರ್ಟ್ ತಗೋಬೇಕು, ಸಾಯಿಲ್ ಟೆಸ್ಟ್ ಮಾಡಬೇಕು, ಅದೆಲ್ಲ ಕೇಳುವುದನ್ನ ನನ್ನ ಮ್ಯಾಗ ಅಪಮಾನ ಮಾಡಿದನು. ಅದನ್ನ ನಾನು ಖಂಡಿಸ್ತೀನಿ. ಆಮೇಲೆ ಅವನ ಮ್ಯಾಗ ಹಕ್ಕು ಚುಟ್ಟಿ ಮಂಡನೆಯನ್ನು ನಾಳೆ ಅಧಿವೇಶನದಲ್ಲಿ ಮಾಡಿಸ್ತಾ ಇದ್ದೀನಿ. ಅವ್ರಿಗೇನೋ ಗೊತ್ತಿಲ್ಲದ ಇವರ ಸರ್ವಸ್ವ ನಾವು, ಇವ ಒಬ್ಬ ಅಧಿಕಾರಿ ಈ ತರ ಮೊನ್ನೆ ಎಲ್ಲರೂ ನಮ್ಮ ವಿಲೇಜ್ ಅಕೌಂಟೆಂಟ್ಸು, ನಾನು ನಮ್ಮ ಪಬ್ಲಿಕ್ ಅಕೌಂಟ್ ಮೀಟಿಂಗ್ದಲ್ಲಿ ಬಂದಿದ್ರು. ಅವರು ಪಬ್ಲಿಕ್ ಅಕೌಂಟ್ ಮೀಟಿಂಗ್ದಲ್ಲಿ ಬಂದಲ್ಲ ಲಕ್ಷ್ಮಣ್ ಸವದಿ ಅವರು ಹೇಳಿದರು, ಆ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಸ್ಟ್ರೈಕ್ ಕೂತಿದಾರೋ, ಅವ್ರದ್ದು ಏನಾದ್ರು ಇತ್ಯರ್ಥ ಮಾಡ್ರಿ, ಕೆಲಸ ಇಲ್ಲ ಅವ್ರಿಗೆ, ಹಂಗ ಕೊಡ್ತಾರ ತಗೋರಿ, ಅವ್ರ ಕೆಲಸ ಇಲ್ಲ, ನಾವೇನ್ ಮುಗಿಸಾಗ ತಾನೇ ಎದ್ದು ಹೋದಾರ ತಗೋರಿ ಅಂದ. ಇದು ಒಬ್ಬ ಅಧಿಕಾರಿ ಕೊಡುವಂತ ಉತ್ತರ, ಉದ್ದಟತನದ ಉತ್ತರ ಇದು. ಅಂದ್ರೆ ಇಷ್ಟು ಇವ್ರಿಗೆ ಸರ್ಕಾರ ಏನ್ ಅಧಿಕಾರ ಕೊಟ್ಟಿದೆ, ಇವ್ರೇನ್ ಸರ್ವಸ್ವನಿ ಏನ್ ಬೇಕಾದ್ರೆ ಮಾತಾಡಕ್, ಮುಖ್ಯಮಂತ್ರಿಗಿಂತ ಹೆಚ್ಚಿಗೆ ಮಾತಾಡಕ್ ಇವ್ರಿಗೆ ಅಧಿಕಾರ ಕೊಟ್ಟಿದ್ದೀನೋ ಏನು ಅಂತೇಳಿ ಸರ್ಕಾರವನ್ನು ನಾನು ಅಸೆಂಬ್ಲಿಯಲ್ಲಿ ಕೇಳಲಿಕ್ಕೆ ಬಯಸಿದ್ದೀನಿ. ಏನ್ ಇವ್ರಿಗೆಲ್ಲ ಹೆಂಗ್ ಮಾತಾಡ್ತಾರ, ಆಯ್ತ್ರಿ ನಾವು ಮುಗಿಸ್ತಿರೋದು ಅನ್ಬೇಕಲ್ಲ. ಅವೊಬ್ಬ ಲಕ್ಷ್ಮಣ್ ಸವದಿ ಅವರು ಜನಪ್ರತಿನಿಧಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಅವ್ರ ವಿಲೇಜ್ ಅಕೌಂಟೆಂಟ್ ಏನ್ರಿ ಮಾಡಿ ಮುಗಿಸ್ರಿ ನನ್ನ ಹಂಗ ಕೊಡ್ತಾರೆ, ಕೆಲಸ ಇಲ್ಲ ಅವ್ರಿಗೆ ಅಂತೇಳಿ ಈ ತರ ಉತ್ತರ ಕೊಟ್ರೆ ಇವ್ರು ನಮ್ಮ ಏನ್ ಸರ್ವ ಧೋರಣೆ ಇವ್ರದ. ಇವ್ರಿಗೇನು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗ್ ಬೇಕಾದಂಗೆ ಮಾತಾಡಕ್ಕೆ ಅಧಿಕಾರ ಕೊಟ್ಟಿದ್ದೀವಿ, ಇದು ಏನು ಅರ್ಥ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಅವ್ರನ್ನ ನಾನು ಖಂಡಿಸ್ತೀನಿ. ಅವರು ಎಲ್ಲರಿಗೂ ಎಲ್ಲ ಅವರ ಸಿಬ್ಬಂದಿಗಳಿಗೆ, ಅವರ ಇಲಾಖೆಯ ಸಿಬ್ಬಂದಿಗಳಿಗೆ, ರೆವಿನ್ಯೂ ಸಿಬ್ಬಂದಿಗಳಿಗೆ ಇದೇ ಥರ ಅವ್ರಿಗೆ ಯಾರಿಗೂ ಸ್ಪಂದನೆ ಮಾಡೋಲ್ಲ, ಯಾರಿಗೂ ಸರಿಯಾಗಿ ಮಾತಾಡೋದಲ್ಲ. ಹಿಂಗಾಗಿ ಅವನ ಬಗ್ಗೆ ಎಲ್ಲರೂ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ. ಇದು ನಾನು ಸಹಿತ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ರಾಜೇಂದ್ರ ಕಟಾರಿಯ ನಾನದ ಹೇಳಕ್ ಹೋಗ್ತೇವೆ ಅವ್ರಿಗೆ ಅದು ನಮ್ಮ ಪ್ರಜಾಸೌಧ ಇಮಿಡಿಯೇಟ್ ಅಪ್ರೂವ್ ಮಾಡ್ರಿ, ನಾವು ಅಲ್ಲಿ ಜಾಗನೆಲ್ಲ ಕ್ಲಿಯರ್ ಮಾಡಿದೀವಿ ಹೋದ್ರಿ. ಅಲ್ಲಿ ಹೆಂಗ್ ಕಟ್ತೀರಿ ನೀವ, ಅದೆಲ್ಲ ಗಿರಿ ಐತಿ, ನಿಮ್ಗೆ ಏನ್ ಬುದ್ಧಿ ಐತಿನಿಲ್ಲ ಅಂತ ನನಗಂದವ, ನಾನು ಇನ್ಸಲ್ಟ್ ಮಾಡಿದನು. ಅದ್ರ ಸಲುವಾಗಿ ಅವನ ಮೇಲೆ ನಾನು ವಿಧಾನಸೌಧದಲ್ಲಿ ನಾಳೆ ಹಕ್ಕು ಚುಟ್ಟಿ ಮಂಡನೆ ಮಾಡಿ ಇದೀನಿ. ಅದು ಹಕ್ಕು ಚುಟ್ಟಿ ಮಂಡನೆ ಮಾಡಿ ನಾನು ಸ್ಪೀಕರ್ ಪರ್ಮಿಷನ್ ಕೇಳ್ತೀನಿ. ಹಿಂಗೆ ಮಾತಾಡಿದಾನ ಅವನ. ಅವ್ರೇನು ನೋಡಿದಾರೆ, ಇಲ್ಲಿ ತಹಸೀಲ್ದಾರ್ ರಿಪೋರ್ಟ್ ತಗೋಬೇಕು, ಜಿಲ್ಲಾಧಿಕಾರಿ ರಿಪೋರ್ಟ್ ತಗೋಬೇಕು, ಸಾಯಿಲ್ ಟೆಸ್ಟ್ ಮಾಡಬೇಕು, ಅದೆಲ್ಲ ಕೇಳುವುದನ್ನ ನನ್ನ ಮ್ಯಾಗ ಅಪಮಾನ ಮಾಡಿದನು. ಅದನ್ನ ನಾನು ಖಂಡಿಸ್ತೀನಿ. ಆಮೇಲೆ ಅವನ ಮ್ಯಾಗ ಹಕ್ಕು ಚುಟ್ಟಿ ಮಂಡನೆಯನ್ನು ನಾಳೆ ಅಧಿವೇಶನದಲ್ಲಿ ಮಾಡಿಸ್ತಾ ಇದ್ದೀನಿ. ಅವ್ರಿಗೇನೋ ಗೊತ್ತಿಲ್ಲದ ಇವರ ಸರ್ವಸ್ವ ನಾವು, ಇವ ಒಬ್ಬ ಅಧಿಕಾರಿ ಈ ತರ ಮೊನ್ನೆ ಎಲ್ಲರೂ ನಮ್ಮ ವಿಲೇಜ್ ಅಕೌಂಟೆಂಟ್ಸು, ನಾನು ನಮ್ಮ ಪಬ್ಲಿಕ್ ಅಕೌಂಟ್ ಮೀಟಿಂಗ್ದಲ್ಲಿ ಬಂದಿದ್ರು. ಅವರು ಪಬ್ಲಿಕ್ ಅಕೌಂಟ್ ಮೀಟಿಂಗ್ದಲ್ಲಿ ಬಂದಲ್ಲ ಲಕ್ಷ್ಮಣ್ ಸವದಿ ಅವರು ಹೇಳಿದರು, ಆ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಸ್ಟ್ರೈಕ್ ಕೂತಿದಾರೋ, ಅವ್ರದ್ದು ಏನಾದ್ರು ಇತ್ಯರ್ಥ ಮಾಡ್ರಿ, ಕೆಲಸ ಇಲ್ಲ ಅವ್ರಿಗೆ, ಹಂಗ ಕೊಡ್ತಾರ ತಗೋರಿ, ಅವ್ರ ಕೆಲಸ ಇಲ್ಲ, ನಾವೇನ್ ಮುಗಿಸಾಗ ತಾನೇ ಎದ್ದು ಹೋದಾರ ತಗೋರಿ ಅಂದ. ಇದು ಒಬ್ಬ ಅಧಿಕಾರಿ ಕೊಡುವಂತ ಉತ್ತರ, ಉದ್ದಟತನದ ಉತ್ತರ ಇದು. ಅಂದ್ರೆ ಇಷ್ಟು ಇವ್ರಿಗೆ ಸರ್ಕಾರ ಏನ್ ಅಧಿಕಾರ ಕೊಟ್ಟಿದೆ, ಇವ್ರೇನ್ ಸರ್ವಸ್ವನಿ ಏನ್ ಬೇಕಾದ್ರೆ ಮಾತಾಡಕ್, ಮುಖ್ಯಮಂತ್ರಿಗಿಂತ ಹೆಚ್ಚಿಗೆ ಮಾತಾಡಕ್ ಇವ್ರಿಗೆ ಅಧಿಕಾರ ಕೊಟ್ಟಿದ್ದೀನೋ ಏನು ಅಂತೇಳಿ ಸರ್ಕಾರವನ್ನು ನಾನು ಅಸೆಂಬ್ಲಿಯಲ್ಲಿ ಕೇಳಲಿಕ್ಕೆ ಬಯಸಿದ್ದೀನಿ. ಏನ್ ಇವ್ರಿಗೆಲ್ಲ ಹೆಂಗ್ ಮಾತಾಡ್ತಾರ, ಆಯ್ತ್ರಿ ನಾವು ಮುಗಿಸ್ತಿರೋದು ಅನ್ಬೇಕಲ್ಲ. ಅವೊಬ್ಬ ಲಕ್ಷ್ಮಣ್ ಸವದಿ ಅವರು ಜನಪ್ರತಿನಿಧಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಅವ್ರ ವಿಲೇಜ್ ಅಕೌಂಟೆಂಟ್ ಏನ್ರಿ ಮಾಡಿ ಮುಗಿಸ್ರಿ ನನ್ನ ಹಂಗ ಕೊಡ್ತಾರೆ, ಕೆಲಸ ಇಲ್ಲ ಅವ್ರಿಗೆ ಅಂತೇಳಿ ಈ ತರ ಉತ್ತರ ಕೊಟ್ರೆ ಇವ್ರು ನಮ್ಮ ಏನ್ ಸರ್ವ ಧೋರಣೆ ಇವ್ರದ. ಇವ್ರಿಗೇನು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗ್ ಬೇಕಾದಂಗೆ ಮಾತಾಡಕ್ಕೆ ಅಧಿಕಾರ ಕೊಟ್ಟಿದ್ದೀವಿ, ಇದು ಏನು ಅರ್ಥ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಅವ್ರನ್ನ ನಾನು ಖಂಡಿಸ್ತೀನಿ. ಅವರು ಎಲ್ಲರಿಗೂ ಎಲ್ಲ ಅವರ ಸಿಬ್ಬಂದಿಗಳಿಗೆ, ಅವರ ಇಲಾಖೆಯ ಸಿಬ್ಬಂದಿಗಳಿಗೆ, ರೆವಿನ್ಯೂ ಸಿಬ್ಬಂದಿಗಳಿಗೆ ಇದೇ ಥರ ಅವ್ರಿಗೆ ಯಾರಿಗೂ ಸ್ಪಂದನೆ ಮಾಡೋಲ್ಲ, ಯಾರಿಗೂ ಸರಿಯಾಗಿ ಮಾತಾಡೋದಲ್ಲ. ಹಿಂಗಾಗಿ ಅವನ ಬಗ್ಗೆ ಎಲ್ಲರೂ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ. ಇದು ನಾನು ಸಹಿತ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ.